ನಾವು ಬೆಂಗಳೂರು ಸರ್. ಬೆಂಗಳೂರಲ್ಲಿ ನೀವು ಗಾಡಿಯಲ್ಲಿ ಮೇಲೆ ನಿಂತು ಬರ್ಬೇಕು. ಇಲ್ಲಿ ಫೋಟೋ ಗಿಟ ತಗೊಳ್ಳೋಕೆ ಒಂದು ಅರ್ಧ ಗಂಟೆ ಅವಕಾಶ ಅಷ್ಟೇ. ನಮ್ಮ ಥರ ಅಲ್ಲ, ನಾವು ನಿಯತ್ತಾಗಿದ್ದೀವಿ. ಸುಮ್ಮನೆ ನೀನು. ಓ ಮೈ ಗಾಡ್, ಏಯ್ ಯಾಕರೋ ಕಾಣಿಸ್ತಿಲ್ವ ಗಾಡಿ ಬರ್ತಿರೋದು? ಸೊ ನೀವು ಆ ತಪ್ಪು ಮಾಡೋಕೆ ಹೋಗ್ಬೇಡಿ. ಸುಮ್ಮನೆ ಯಾಕೆ ಉಗಿಸ್ಕೊತೀರ ಬಂದು? ಹಾಲು ಓ ನಿಜ ಅದು ವಾಟರ್ಫಾಲು. ಏಯ್ ಮೇಲೆ ನೋಡು. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲ ಹೆಂಗಿದ್ದೀರಾ? ಆರಾಮ? ಏನು ಸಮಾಚಾರ? ಏನಾದರೂ ವಿಶೇಷ ಸ್ಪೆಷಲ್ಲು? ನಮ್ಮ ಸ್ಪೆಷಲ್ ಇವತ್ತು ಒಂದು ನಾವು ಕುಂದಾಪುರ್ಗೆ ಹೋಗ್ತಿದ್ದೀವಿ. ಸೊ ರಾಕಿದೇನೋ ಕೆಲಸ ಇದೆ. ಸೊ ಅದಕ್ಕೋಸ್ಕರ ಅವನ ಜೊತೆ ನಾನು ಹೋಗ್ತಿರೋದು. ಇಷ್ಟೇ ನಮ್ಮ ಸಮಾಚಾರ, ಇಷ್ಟೇ ನಮ್ಮ ಸ್ಪೆಷಲ್ ಇಷ್ಟೇ. ಸೊ 3 ರೋಡ್ ನೋಡಿದ್ವಿ ನಾವು ಕುಂದಾಪುರ್ಗೆ ಹೋಗೋದಕ್ಕೆ. ಬಟ್ ನಾವು ಫೈನಲಿ ಚೂಸ್ ಮಾಡ್ಕೊಂಡಿದ್ದು ಯಾವ ರೂಟ್ ಇದು? ತುಮಕೂರಾಗಿ ತರೀಕೆರೆ ಭದ್ರಾ ಮೇಲೆ ಹೋಗಿ ಆಮೇಲೆ ಹುಲಿಕಲ್ ಘಾಟ್ ಇಳಿದು ಡೈರೆಕ್ಟಾಗಿ ರಾಕಿ ಮನೆಗೆ ಹೋಗೋ ಜಾಗದಲ್ಲಿ ಏನಾದರೂ ಹಿಂಗೆ ಸ್ವಲ್ಪ ಹೊತ್ತು ನಿಂತು ಟೈಮ್ ಸ್ಪೆಂಡ್ ಮಾಡಿ ಏನಾದರೂ ಹೋಗೋ ಅಂಥ ಜಾಗ ಯಾವುದಾದ್ರೂ ಇದೆಯಾ ಅಂತ ನೋಡ್ತಾ ಇದ್ವಿ. ಆವಾಗ ಇದು ಕಾಣಿಸ್ತು ನಮಗೆ. ಸೊ ಅದಕ್ಕೆ ನಮ್ಗೆ ನೋಡಿ, ಇಲ್ಲಿ ಫಸ್ಟ್ ಮ್ಯಾಪ್ ನಾವು ಹಾಕಿರೋದು ಅಲ್ಲಿಗೆ. ಸೊ ಇದು ಇನ್ನೂ 338 ಕಿಲೋಮೀಟರ್ಸ್ ಇದೆ ಆ ಜಾಗಕ್ಕೆ. ಅದಾದಮೇಲೆ ಅಲ್ಲಿಂದ ಮತ್ತೆ ಒಂದು ಬ್ರೇಕ್ ತಗೊಂಡು ಆಮೇಲೆ ಅಲ್ಲಿಂದ ಹೋಗೋಣ ಅಂತ ಇಲ್ಲಿಗೆ ಕುಂದಾಪುರ್ಗೆ. ರಾಕಿ ಗಾಡಿ 70 ಮೇಲೆ ಹೋಗಲ್ಲ. ನಮ್ಮದು ಚನ್ನಪಟ್ಟಣ ಇನ್ಸಿಡೆಂಟ್ ಆದಮೇಲೆ ಗಾಡಿನ ಜಾಸ್ತಿ ತಳ್ತಿಲ್ಲ. ಸೊ ಒಂದು ಮಗು ಥರ ನೋಡ್ಕೋತಿದ್ದಾರೆ ಗಾಡಿನ. ನಾನು ಸ್ವಲ್ಪ ದಿನದಲ್ಲಿ ಇನ್ನೊಂದು ಸರ್ಪ್ರೈಸ್ ಇದೆ ನಿಮಗೆ. ಮೋಸ್ಟ್ಲಿ ಈ ವಿಡಿಯೋ ಬಿಡೋಕ್ಕಿಂತ ಮುಂಚೆನೇ ಹಾಕ್ತೀನೇನೋ ಆ ವಿಡಿಯೋನ. ಅದೊಂದು ಸರ್ಪ್ರೈಸ್ ಇದೆ. ಸ್ಪೀಡೋಮೀಟ್ರ್ ವರ್ಕ್ ಆಗಲ್ವಾ ಇವತ್ತು? ಅದಕ್ಕೆ ಹೋಗ್ತವನೆ. 70 ಮೇಲೆ ಹೋಗಲ್ಲ ಅಂತ ನೋಡಿದ್ರೆ 80ರಲ್ಲಿ ಹೋಗ್ತವನೆ ರಾಕಿ. ಯಾವ ಥರ ಇಲ್ಲೊಂದು ನೋಡಿ, ಇಲ್ಲೊಂದು ಗ್ಯಾಂಗ್. ಓ ಮೈ ಗಾಡ್, ಏಯ್ ಯಾಕರೋ ಕಾಣಿಸ್ತಿಲ್ವ ಗಾಡಿ ಬರ್ತಿರೋದು? ಏಯ್ ಹೆವಿ ವೆಹಿಕಲ್ಸ್ ಓನ್ಲಿನಾ? ಹಿಂಗೆ ಭಯ್ಯ? ಇಲ್ಲಿ ತಿಪ್ಟೂರು ರೋಡಲ್ಲಿ ಹೋಗ್ತಿದ್ವಲ್ಲ, ತಿಂಡಿಗೆ ಅಂತ ಒಂದು ಜಾಗದಲ್ಲಿ ನೆನೆಸಿದ್ವಿ. ಜಾಗ ನೋಡಿ ಹೆಂಗಿದೆ. ಇದೇ ಜಾಗ ನೋಡಿ, ತೆಂಗಿನ ಮರ ತಪ್ಪಲಲ್ಲಿ ಹೋಟೆಲ್ ಹೆಸರು ಶ್ರೀ ಕಾಲಭೈರೇಶ್ವರ ಸ್ವಾಮಿ ಹೋಟೆಲ್, ತಿಪ್ಟೂರು ತಿಮ್ಲಾಪುರ ಗೇಟ್. ಇಲ್ಲಿರೋದಿದು. ಒಳ್ಳೆ ಬೆಳಗ್ಗೆ ಬಂದರೆ ನಿಮ್ಗೆ ಚಿತ್ರಾನ್ನ ಸಿಗುತ್ತೆ. ಒಳ್ಳೆ ಲೊಕೇಶನು. ಹಾಂ ಓ ಮೈ ಗಾಡಿಲಿ ನೋಡಿ, ಒಳ್ಳೆ ಲೊಕೇಶನು, ಪೀಸ್ಫುಲ್ ಆಗಿದೆ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ರೆಸ್ಟ್ ಮಾಡಿ ಹೋಗ್ಬೋದು ಇಲ್ಲಿ. ಸೊ ತಿಂಡಿ ಮಾಡಿದ್ವಿ. ತಟ್ಟೆ ಇಡ್ಲಿ ಸಿಗುತ್ತೆ, ಆಮೇಲೆ ಏನು ಸಿಗುತ್ತೆ, ಚಿತ್ರಾನ್ನ ಸಿಗುತ್ತೆ, ಬೋಂಡ ಕೊಡ್ತಾರೆ. ಸೊ ಸಿಂಪಲ್ಲಾಗಿ ಅಷ್ಟೇ. ಯಾಕಂದರೆ ಇಲ್ಲಿ ಜಾಸ್ತಿ ಜನ ಬರೋರು ಅನ್ಕೋತೀನಿ. ಬಟ್ ನಾವು ಜಾಗ ನೋಡಿ ನಿಲ್ಲಿಸಿದ್ವಿ. ಫುಡ್ಡು ಚೆನ್ನಾಗಿದೆ, ಜಾಗನೂ ಚೆನ್ನಾಗಿದೆ. ಹೋಗೋದಾ? ಎಲ್ಲಿದ್ದೀವಿ ನಾವು? ಹಿಂಗೆ ಸ್ಟ್ರೈಟ್ ಹೋದರೆ, ಹಿಂಗೆ ಹೋದರೆ ಭದ್ರಾವತಿ ಹೋಗುತ್ತೆ ಈ ರೋಡು. ಹಿಂಗೆ ಹೋದರೆ ಭದ್ರಾ ಜಲಾಶಯ. ಅದರ ಒಳಗಡೆಯಿಂದಾಗಿ ನಾವು ಇವಾಗ ತೀರ್ಥಹಳ್ಳಿ ದಾಟಿ ಕುಂದಾಪುರ ಹೋಗ್ತಿದ್ದೀವಿ.
ನಡ್ಕೊಂಡು ಹೋಗ್ಬೋದು ಅಂದ್ರೆ ಗುರು ಮೋಸ್ಟ್ಲಿ ಇಲ್ಲಿಗಲ್ ದಾರಿನಾ ಅಂತ. ಓ ಇಲ್ಲ, ಸೈಕು ಸೈಜು ಗುರು. ತುಕ ಏನ? ಓ ಮೈ ಗಾಡ್, ಹೀರೋ ಒಂದ್ಸಲಿ. ಓ ಏನು ಮಚ್ಚ, ಬಿದ್ದರೆ ಅಡ್ರೆಸ್ ಇಲ್ಲ ಕಣೋ. ಹಾಲು ಶೇ. ನೋಡಿದ್ರೆ ಗೈಸ್, ನೋಡಿದ್ರ ಬೇಗ ಹಣ್ಣು ತುಂಬಿಸ್ಕೊಂಬಿಡಿ. ಇದೇ ಭದ್ರಾ ಜಲಾಶಯ 4 ಡ್ಯಾಮಲ್ಲಿ. ಸೀನಿಲ್ಲ ಬಾ, ಧೈರ್ಯ ಸಾಕಾಗಲ್ಲ ಅಲ್ಲಿ, ಧೈರ್ಯ ಸಾಕಾಗಲ್ಲ. ಆ ಕಡೆ ವ್ಯೂ ಚೆನ್ನಾಗಿದೆ ಆ್ಯಕ್ಚುಲಿ. ಅಲ್ಲಿ ತನಕ ಹೋಗ್ಬೋದು ಅಷ್ಟೇ. ನೋಡಿ ಹೋಗೋದ ಬಾ. ಸರ್ಪ್ರೈಸ್ ಸ್ಪಾಟ್ ಆಲ್ಮೋಸ್ಟ್ ರೀಚ್ ಆದ್ವಿ. ಇನ್ನೊಂದು ಎಷ್ಟು ಬರೀ 4 ನಿಮಿಷ ಇದೆ, ಅಂದರೆ 2 ಕಿಲೋಮೀಟರ್ ಇದೆ. 2 ಕಿಲೋಮೀಟರ್ ಆದರೆ ಆ ಸ್ಪಾಟಿಗೆ ಬರ್ತೀವಿ ನಾವು. ಓ ಮೈ ಗಾಡ್, ಕಸರತ್ತು ನೋಡಿ. ನಿಲ್ಲುತ್ತೆ. ಓ ನಿಂದು ಈ ಕಡೆಗೆ ಆ ಕಡೆಗೆ ಇದೆಯಾ? ಹಾಂ, ನಾವು ಬೆಂಗಳೂರು ಸರ್. ಬೆಂಗಳೂರು ಅಡ್ಡಿಲ್ಲ, ನೀವು ಗಾಡಿಯಲ್ಲಿ ಮೇಲೆ ನಿಂತು ಬರ್ಬೇಕು. ಇಲ್ಲಿ ಫೋಟೋ ಗಿಟ ತಗೊಳ್ಳೋಕೆ ಒಂದು ಅರ್ಧ ಗಂಟೆ ಅವಕಾಶ ಅಷ್ಟೇ. ಹಾಂ, ಗೊತ್ತಿರಲಿಲ್ಲ ನಮಗೆ. ಅದಕ್ಕೆ ಬ್ಲಾಕ್ ಮಾಡಿದಕ್ಕೆ ಮೊದಲು ಲಾರಿ, ಜೀಪ್, ಕಾರ್ ಎಲ್ಲ ಬರ್ತಿತ್ತು. ಹಾಂ. ಅದು ಒಂದು ಕೊರೋನಾ ಬಂದು ಇಲ್ಲೆಲ್ಲ ಸ್ವಲ್ಪ ರಾಮಾಯಣ ಆಗಿ 2 ಸ್ಪಾಟ್ ಎಲ್ಲ ಆಯ್ತು ಇಲ್ಲಿ. ಹೌದಾ? ಓ, ಅದಕ್ಕೋಸ್ಕರ ಪೊಲೀಸ್ನವರು ಬಂದು ಬ್ಲಾಕ್ ಮಾಡಿದ್ದು. ನೀವು ಅಕಸ್ಮಾತ್ ಬಂದು ಉಂಟಲ್ಲ, ಗಾಡಿಯಲ್ಲಿ ನಿಲ್ಲಿಸಿ ಬಂದು ನೀವು ಫೋಟೋ ಗಿಟ ಹೊಡ್ಕೊಂಡು ಒಂದು ಅರ್ಧ ಗಂಟೆ ಅವಕಾಶ ಉಂಟು. ಸರಿ. ಗೊತ್ತಾಯ್ತಾ? ಹಾಂ, ಗೊತ್ತಾಯ್ತು. ಯಾಕಂದ್ರೆ ಮೊದಲು ಹೊಸದಾಗಿ ಬರೋರು ನಿಮ್ಗೆ ಗೊತ್ತಾಗುದಿಲ್ಲ. ಹಾಂ, ಅದೇ ನಾವು ಗೊತ್ತಿರಲಿಲ್ಲ, ಅದಕ್ಕೆ ಇಳಿಸ್ಕೊಂಡು ಸೀದಾ ಬಂದ್ವಿ. ಅದಕ್ಕೆಲ್ಲ ಬ್ಲಾಕ್ ಮಾಡಿ ಮೊದಲು ಉಂಟಲ್ಲ, ಇಲ್ಲಿ ಲಾರಿ ಬಂದು ಲಾರಿಯಲ್ಲೆಲ್ಲ ತೊಳ್ಕೊಂಡು ಹೋಗ್ತಿದ್ರು. ಹಾಂ. ಇಲ್ಲಿ ಅದೆಲ್ಲ ಇಲ್ಲಿ 3 ಸ್ಪಾಟ್ ಆಯ್ತು. ಈಗ ಟೂರಿಸ್ಟ್ ಅವ್ರು ಬಂದವರು ಬಂದು ಕೂತ್ಕೊಂಡು ಡ್ರಿಂಕ್ಸ್ ಮಾಡಿ 3 ಜನ, ಇದು 9 ಜನ ಬಂದವರು. ಹೊರಡ್ತೀವಿ ನಾವು. ಅಲ್ಲ ಅಡ್ಡಿಲ್ಲ, ಈಗ ಬಂದ್ಲಿಕ್ಕೆ ಬಂದಾಯ್ತು, ಒಂದು 1/4 ಗಂಟೆ ಬೇಕು ವೇಟ್ ಮಾಡಿ. ಇಲ್ಲ, ನಾವು ಕುಂದಾಪುರ ಹೋಗ್ಬೇಕು ಅದಕ್ಕೆ. ಸರಿ, ಅಡ್ಡಿಲ್ಲ. ಅದಕ್ಕಂದ್ರೆ ಗಾಡಿ ತರಲಿಕ್ಕೆ ಸರಿ ಅದಕ್ಕೆ ಬ್ಲಾಕ್ ಮಾಡಿ ನೀವು ಗಾಡಿ ನಿಲ್ಲಿಸಿ ಬರ್ಬೋದು. ಸರಿ ಟೈಮ್ ಉಂಟು ಇಲ್ಲಿ. ಸರಿ. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ, ನಾವು ಅದಕ್ಕೆ ಹೇಳು. ನಾವು ಸಡನ್ಲಿ ನೀವು ಬಂದ್ರೆ ಅಂತ ನಾವು ಜೋರ್ ಮಾಡ್ಲಿಕ್ಕೆ ಉಂಟಾ? ಅಲ್ಲ, ಅದು ಸರಿ. ಅದಕ್ಕೆ ನಾವು ಹೇಳಿಕ್ಕೆ ಬಂದಿಲ್ಲ. ಸರಿ ಹೊರಡ್ತೀವಿ ನಾವು. ಸೊ ಈ ಜಾಗ ಏನಂತಂದರೆ ಪರಮಾತ್ಮ ಫಿಲಮ್ ಶೂಟಿಂಗ್ ಆಗಿರೋ ಜಾಗ ಇದು. ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಇಲ್ಲಿ ಶೂಟಿಂಗ್ ಮಾಡಿರೋ ಜಾಗ ಇದು. ಆಮೇಲೆ ಕತೆ ಸೀನ್ ಕೇಳಿಸ್ಕೊಂಡ್ರಲ್ಲ ಇವಾಗ ತಾನೇ ಏನಾಯಿತು ಅಂತ. ಸೊ ಬರೋಕ್ಕೆ ಹೋಗ್ಬಿಡಿ ಯಾರು ಗಾಡಿ ತಗೊಂಡು, ನಾವೇನೋ ಗೊತ್ತಿಲ್ಲದೆ ಬಂದುಬಿಟ್ವಿ ಕೆಳಗಡೆ. ಸೊ ನೀವು ಆ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಸುಮ್ಮನೆ ಯಾಕೆ ಉಗಿಸ್ಕೊತೀರ ಬಂದು. ಇಲ್ಲಿ ಸ್ಪಾಟ್ ಡೆತ್ ಎಲ್ಲ ಆಗಿದೆ ಅಂತೆ, ಒಂದು 2-3 ಇಲ್ಲೇ ಹೇಳಿದ್ರಲ್ಲ ಆ ಥರ.
ಸೊ ಆ ತಪ್ಪನ್ನು ಮಾಡೋಕ್ಕೆ ಹೋಗ್ಬಿಡಿ. ನಾವೇನೋ ಬಂದು ನಮಗೊಂದು ಪುಣ್ಯಕ್ಕೆ ಫೋಟೋ ಸಿಕ್ಬಿಡ್ತು ಗಾಡಿದು, ಅದೊಂದು ಖುಷಿ. ಒಳ್ಳೆ ಜಾಗ. ಹಬ್ಬ ಸರ್ಪ್ರೈಸ್ ಜಾಗ ಅಂತ ಬೆಳಗ್ಗೆ ಹೇಳಿ ಗಂಟೆ ಇವಾಗ ಎಷ್ಟು 5:10 ಹಾಂ, ಇನ್ನೂ 1 ಅವರ್ ಬೇಕು. 6 ಗಂಟೆ 6:30 ಮತ್ತೆ ಇದೆಲ್ಲ ಕವರ್ ಮಾಡ್ತಿದ್ವಾ? ಬೇರೆ ಕಡೆಯಿಂದ ಬಂದರೆ ಸುಮ್ಮನೆ ಹೊಡಿತಿದ್ವಿ. ನಾವು ಮಾತ್ರ ಏನೋ ಕಸರತ್ತು ಮಾಡಿಬಿಟ್ಟು, ಆ್ಯಕ್ಚುಲಿ ಇಲ್ಲಿ ರೋಡ್ ಇಲ್ಲ. ನಾವು ಮೋಸ್ಟ್ಲಿ ನಾವೇನು ಅಂದ್ಕೊಂಡ್ವಿ ಅಂದರೆ ಶೂಟಿಂಗೋಸ್ಕರ ರೋಡ್ ಮಾಡಿ ಆಮೇಲೆ ಕ್ಲೋಸ್ ಮಾಡಿದ್ದಾರೆ ಅಂತ ಅಂದ್ಕೊಂಡ್ವಿ. ಏನೋ ಹೊಡಿತು ನಂದು. ಯಾವುದು ಕುಡಿತಂತ ಗೊತ್ತಿಲ್ಲ, ಮೋಸ್ಟ್ಲಿ ಸ್ಟ್ಯಾಂಡ್ಗಂತ. ಒಳ್ಳೆ ಜಾಗ ಅಲ್ಲ ಮಚ್ಚ. ಹಾಂ, ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ಹಬ್ಬ ಅಂತ ಸುಮಾರು ಒಂದು ಜಾಗ ಮುಗಿಸಿದೆ ಅನ್ಕೊ ಬಂದಿದ್ದಕ್ಕೆ. ಒಂದು 5 ನಿಮಿಷ ಬ್ರೇಕು. ಹಾಂ, ಹೊರಟಾಯಿತು. ಇಲ್ಲೇ ನಿಂತಿದ್ವಿ ಸ್ವಲ್ಪ ಹೊತ್ತು. ನೋಡಿ ಅದೇ ಜಾಗ ಕಾಣಿಸ್ತಿದೆಯಲ್ಲ, ಅದೇ ಜಾಗ ಪರಮಾತ್ಮ ಫಿಲಮ್ ಶೂಟಿಂಗ್ ಆಗಿರೋದು. ಆ ತೆಪ್ಪತ್ತು ಇನ್ನೆಲ್ಲ ಇರೋದು ಇದೇ ಕೆರೆಯಲ್ಲಿ. ಸೊ ಇಲ್ಲಿಂದ ಇನ್ನೂ 49 ಕಿಲೋಮೀಟ್ರ್ ಇದೆ ರಾಕಿ ಮನೆಗೆ. ಒಂದು ರಿಸರ್ವ್ ಬಿದ್ದಿದೆ, ಅಲ್ಲಿ ತನಕ ಹೋಗುತ್ತೆ ಆರಾಮಾಗಿ. ಹಂಗೆ ಹೋಗ್ತಾ ಹಾಕ್ಸ್ಕೊಂಡು ಹೋಗೋಣ ಅಂತ ಎಲ್ಲರೂ ಮಧ್ಯೆ ಸಿಕ್ಕಿದ್ರೆ. ನೋಡಿ ಈ ಕಡೆ ಫುಲ್ ಬೆಟ್ಟ ಇರೋದು. ಟೈಮ್ ಬಂದು 5:31 ಇವಾಗ. ಇನ್ನು 1 ಅವರ್ ತೋರಿಸ್ತಾ ಇದೆ ನೋಡಿರಿ. ಹೋಗೋದಾ? ಇದೇ ಹುಲಿಕಲ್ ಘಾಟ್ ಶುರು. ಅಲ್ಲಿ ವ್ಯೂ ಪಾಯಿಂಟು. ಓ ಮೈ ಗಾಡ್, ಏನಂತ ಹೇಳಿದ್ದಾರೆ? ದ ಏರಿಯಾ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ಪ್ರೊಹಿಬಿಟೆಡ್ ಏರಿಯಾ ವೈಡ್ ಕರ್ನಾಟಕ ಗೌರ್ಮೆಂಟ್ ನೋಟಿಫಿಕೇಶನ್. ನೋ HD June 84 ಎಕ್ಸ್. ಹಾಂ, ಒಳಗಡೆ ದಾರಿ ಎಲ್ಲ ಇದೆ ಮ್ಯಾನ್. ಇದೆ, ಈ ಥರ ಯಾರಾದ್ರೂ ಮಾಡಿರ್ತಾರೆ, ಅಲ್ಲಿ ಮಾಡಿದ್ರಲ್ಲ ಹಂಗೆ. ಹಾಂ, ನಮ್ಮ ಥರ ಅಲ್ಲ, ನಾವು ನಿಯತ್ತಾಗಿದ್ದೀವಿ, ಸುಮ್ಮನಿರು ನೀನು. ಜಾಗ ಮಾರೆ. ಓ ಮೈ ಗಾಡ್, ಬಿದ್ದರೆ ಒಂದೇ ಸಲ ಇಳಿದು ಬಿಡ್ತೀವಿ ಇಲ್ಲಿಂದ. ಇಲ್ಲೊಂದು ವಾಟರ್ ಫಾಲ್ ಇದೆ. ಓ ನಿಜ ಅದು ವಾಟರ್ ಫಾಲು. ಮೇಲೆ ನೋಡು. ಕಾಂಬಡಿಯಾ ಯಾರೋ ಇವನು. ಎಂಥ ಜಾಗ ಮನುಷ್ಯ. ರಾಕಿ ಮಾರ್ಕೆಟಿಂಗ್ ಮಾಡ್ತವನೆ ನನ್ನ ಗಾಡಿ. ಸಖತ್ತಿದೆ ಮಚ್ಚ, ಇದು ಸಖತ್ತಿಲ್ವಾ? ಎಂತ ಪ್ಯಾನಲ್ ಬಿದ್ದೋಗಿತ್ತು ಗುರು. ರಾಕಿದು ಬ್ಯಾಟ್ರಿ ಈ ಕವರ್ ಇದೆಯಲ್ಲ ಪ್ಯಾನಲ್ಲು, ಆ ಪ್ಯಾನಲ್ ಬಿದ್ದೋಗಿ ಫಿಟ್ ಮಾಡಿಸ್ಕೊಂಬಂದ್ವಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ರಾಕಿ ಮನೆಗೆ ನಾವು. ಹಾಯ್, ಲೇಟೆಲ್ಲ ಸುತ್ಕೊಂಡ್ಬಂದಿದ್ದು. ಒಂಜಿ ಪಾಡಿ ಬಿಡ್ತೀರಾ ಗುಡ್ಡ ಬೆಟ್ಟ. ನೀನು ಚಾಕ್ಲೇಟ್ ನೀರಾಗಿದೆ ನಿಂದು.
ಬೆಳಿಗ್ಗೆಯಿಂದ ಎಲ್ಲಿ ಹತ್ತದ ಇಲ್ಲಿ ಇಳಿ ಅಂತ ಹತ್ತಿರ ಇಳಿ ಕೆಳಗೆ ಹೌದಾ ಹೌದಾ ಮುಖ ನಂಗ ಚಾಕ್ಲೇಟ್ ಈಗ ನಿಮ್ ಮೂಕ ಪ್ರಾಣಿ ಆಗ್ತದೆ ಹಿಂಗ್ ಕೊಡು ಹಿಂಗ್ ಕೊಡು ಬಾ ಹಾಗೆ ಅಣ್ಣನ್ ಕೊಡು ಯಾರು ಗೊತ್ತಿತ್ತ ಅದ ಕೂಗನ್ ಚಾ ಕೊಡ್ತಿದ್ದಿ ಗೊತ್ತಿತ್ತಾ ಇಲ್ಲಿ ಮಾಡು ಟಾಟಾ ಮಾಡು ಹಾಂ ಗುಡ್ ನೈಟ್ ಹೇಳು ಜೋರು ಹೇಳು ಹಾಂ ಫಾಲೋ ಮಾಡಿ ಯೂಟ್ಯೂಬ್